ಲಕ್ಕುಂಡಿಯಲ್ಲಿ ಎರಡನೇ ದಿನವೂ ಕೂಡ ಮುಂದುವರೆದಿದೆ ಉತ್ಖನನ ಕಾರ್ಯ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ ಅನ್ವೇಷಣೆಯನ್ನ ಮಾಡಲಾಗ್ತಾ ಇದೆ. ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆಯಿಂದ ಆರಂಭ ಆಗಿರುವಂತಹ ಉತ್ಖನನ ಇವತ್ತು ಎರಡನೇ ದಿನ. ನಿಧಿ ಸಿಕ್ಕ ಬೆನ್ನಲ್ಲೇ ಮತ್ತಷ್ಟು ನಿಧಿಗಾಗಿ ನಡೀತಾ ಇದೆ ಉತ್ಖನನ. ನಿನ್ನೆ ದಿನ ಯಾವುದೇ ಉತ್ಖನನ ಪತ್ತೆಯಾಗಿಲ್ಲ, ಅಂದರೆ ಅವಶೇಷಗಳು ಪತ್ತೆಯಾಗಿಲ್ಲ. ಸೊ ಎರಡನೇ ದಿನ ಇವತ್ತು ನೋಡಬೇಕು ಏನಾದರೂ ಸಿಗುತ್ತೇನೋ ಅಂತ. ದೇಗುಲದ ಆವರಣದಲ್ಲಿ 10x10 ಅಡಿ ಸುತ್ತಳತೆಯಲ್ಲಿ ಉತ್ಖನನ ನಡೆಸಲಾಗ್ತಾ ಇದೆ. 7 ರಿಂದ 8 ಅಡಿ ಆಳ ಆಗಿದ್ರೆ ಅವಶೇಷ ಅಥವಾ ಚಿನ್ನದ ನಿಧಿ ಸಿಗುವಂಥ ನಿರೀಕ್ಷೆ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ಉತ್ಖನನ ಮಾಡ್ತಾ ಇರುವಂಥ ಸ್ಥಳದಿಂದಲೇ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸುರೇಶ್, ನಿನ್ನೆ ಉತ್ಖನನ ಮಾಡಲಾಯಿತು 10x10 ಬಟ್ ಒಂದೇ ಒಂದು ಅಡಿ, ಇವತ್ತೊಂದು 7-8 ಅಡಿ ಆಗದು ನೋಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಪುರಾತತ್ವ ಇಲಾಖೆಯ ಸಿಬ್ಬಂದಿ. ಮಾಹಿತಿಯನ್ನು ನೀಡೋದಾದ್ರೆ ಹೌದು ಮಧುಸೂದನ್, ಏನು ಗದಗ ತಾಲೂಕಿನ ಲಕ್ಕುಂಡಿಯ ಗ್ರಾಮದಲ್ಲಿ ಏನು ನಿಧಿ ಪತ್ತೆ ಆಯ್ತು, ಅದಾದ ನಂತರ ಏನು ಜಿಲ್ಲಾಡಳಿತ ಆಗಿರ್ಬೋದು, ಮತ್ತೆ ಲಕ್ಕುಂಡಿಯ ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು, ಪುರಾತತ್ವ ಇಲಾಖೆ ಆಗಿರ್ಬೋದು, ಈ ಒಂದು ಗ್ರಾಮದಲ್ಲಿ ಲಕ್ಕುಂಡಿಯ ಐತಿಹಾಸಿಕ ಸ್ಥಳದಲ್ಲಿ ಮತ್ತಷ್ಟು ಉತ್ಖನನ ಕಾರ್ಯಕ್ಕೆ ಮುಂದಾಗಿದೆ. ಹೀಗಾಗಿ ಏನು ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಇರ್ತವಂತ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಎದುರುಗಡೆ ಈ ಒಂದು ಪುಷ್ಕರಣಿ ಇದೆ. ಆ ಪುಷ್ಕರಣಿ ಮತ್ತೆ ಈ ದ್ವಾರ ಬಾಗಿಲದವರೆಗೆ ಸುಮಾರು 100 ಅಡಿಯಷ್ಟು ಏನು ಆವರಣ ಇದೆ. ಆ ಆವರಣದಲ್ಲಿ ಈಗಾಗಲೇ 10x10 ಅಡಿಯಲ್ಲಿ ಈ ಒಂದು ಚೌಕಾಕಾರ ಸುತ್ತಾಳತೆಯಲ್ಲಿ ಈಗಾಗಲೇ ಏನು ಉತ್ಖನನ ಕಾರ್ಯ ನಿನ್ನೆಯಿಂದ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಹೇಳ್ಬೇಕಂದ್ರೆ ನಿನ್ನೆ ಕೇವಲ 1 ಅಡಿಯನ್ನ ಮಾತ್ರ ತೋಡಿದ್ರು. ಈಗ ಬೆಳಗ್ಗೆ 8 ಗಂಟೆಯಿಂದ ಕೂಡ ಸುಮಾರು 30ಕ್ಕೂ ಹೆಚ್ಚು ಕಾರ್ಮಿಕರು ಈ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ಸುಮಾರು ಈಗಾಗಲೇ ಏನು 2.5 ಆಳದವರೆಗೂ ಈಗಾಗಲೇ ಏನು ಕಾರ್ಮಿಕರು ಈ ಒಂದು ಅಗಿಯುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಬರದಿಂದ ಕೂಡ ಈ ಒಂದು ಕಾಮಗಾರಿ ಕೆಲಸ ಸಾಗಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈ ಒಂದು ಜಾಗ ಏನಿದೆ ಸಾಕಷ್ಟು ಸಂಪದ್ಭರಿತವಾಗಿತ್ತು. ಈ ಒಂದು ಈ ದೇವಸ್ಥಾನದ ಹತ್ತಿರ ಒಂದು ಸುಮಾರು 70-80 ಮೀಟರ್ ದೂರದಲ್ಲಿ ಒಂದು ಟಂಕಸಾಲೆ ಇತ್ತು, ಅಂದ್ರೆ ನಾಣ್ಯಗಳನ್ನ ತಯಾರು ಮಾಡುವಂತ ಒಂದು ಟಂಕಸಾಲೆ ಇತ್ತು. ಹೀಗಾಗಿ ಇಲ್ಲಿ ಏನಾದ್ರು ಆ ತರದ ಅವಶೇಷಗಳು, ಚಿನ್ನಾಭರಣಗಳಾಗಿರ್ಬೋದು, ಮತ್ತೆ ಮುತ್ತು, ಹವಳ, ವಜ್ರ ಈ ತರದ್ ಏನಾದ್ರು ಅವಶೇಷಗಳು ಸಿಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗಾಗಲೇ ಈ ಒಂದು ಉತ್ಖನನ ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಹೀಗಾಗಿ ನಾನು ತೋರಿಸ್ತಾ ಹೋಗ್ತೀನಿ. ಈ ಒಂದು ಸ್ಥಳ ಏನಿದೆ, ಏನು ವೀರಭದ್ರೇಶ್ವರ ದೇವಸ್ಥಾನದ ಆವರಣದ ಎದುರುಗಡೆ ಈ ಒಂದು ಏನು 10x10 ಅಡಿಯಲ್ಲಿ ಸಾಕಷ್ಟು ಈ ಒಂದು ಕೆಲಸವನ್ನ ಬೆಳಗ್ಗೆಯಿಂದ ಕೂಡ ಕಾರ್ಮಿಕರು, ಮಹಿಳೆಯರಾಗಿರ್ಬೋದು ಮತ್ತು ಪುರುಷರಾಗಿರ್ಬೋದು ಏನು ಬಿಟ್ಟು ಬಿಡದೆ ಈ ಒಂದು ಅಗಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಮಣ್ಣು ಸಾಗಾಟವನ್ನ ಮಾಡ್ತಾ ಇದ್ದಾರೆ. ಗಂಡ್ಮಕ್ಳು ಏನು ಗುದ್ದಲಿಯಿಂದ ಈ ಒಂದು ಮಣ್ಣು ಅಗಿಯವನ್ನ, ನೆಲ ಅಗಿಯುವನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಈಗಾಗಲೇ ಅಭಿವೃದ್ಧಿ ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಪ್ರಮುಖವಾಗಿ ಅಂದ್ರೆ ಈ ಒಂದು ಸ್ಥಳವನ್ನ ನಿರ್ಬಂಧಿತ ಪ್ರದೇಶ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿರುವಂತದ್ದು. ಹೀಗಾಗಿ ಇಲ್ಲಿ ನಾಮಫಲಕವನ್ನು ಕೂಡ ಏನು ಜಿಲ್ಲಾಡಳಿತ ಹಾಕಿರುವಂತದ್ದು. ಅಂದ್ರೆ ಯಾವುದೇ ಸಾರ್ವಜನಿಕರಾಗಿರ್ಬೋದು, ಮತ್ತೆ ವಿಡಿಯೋಗ್ರಾಫಿ ಆಗಿರ್ಬೋದು, ಫೋಟೋಗ್ರಾಫಿ ಆಗಿರ್ಬೋದು ತೆಗಿಬಾರ್ದು, ಅತಿಕ್ರಮ ಪ್ರವೇಶ ಮಾಡಿದ್ರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅನ್ನುವಂತ ನಾಮಫಲಕವನ್ನ ಈಗಾಗಲೇ ಹಾಕಿರುವಂತದ್ದು. ಅಂದ್ರೆ ಈ ಒಂದು ಏನು ಕೇಂದ್ರ ಪುರಾತತ್ವ ಇಲಾಖೆ ಒಂದು ಕಟ್ಟುನಿಟ್ಟಿನ ಕಾನೂನು ಇರುವಂತದ್ದು. ಅಂದ್ರೆ ಯಾವುದೇ ಸಾರ್ವಜನಿಕರಿಗೆ ಈ ಒಂದು ಸ್ಥಳದಲ್ಲಿ ನಿಷೇಧ ಮಾಡಲಾಗಿದೆ. ಅಂದ್ರೆ ಯಾವುದೇ ರೀತಿಯಾದಂತ ಮಾಹಿತಿಯನ್ನು ಕೂಡ ಸರಿಯಾಗಿ ಹೇಳೋದಿಲ್ಲ. ಅಂದ್ರೆ ಯಾರು ಕೂಡ ಇಲ್ಲಿನ ಏನು ಸಿಬ್ಬಂದಿಗಳಾಗಿರ್ಬೋದು, ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಯಾವುದೇ ರೀತಿಯಾದಂತ ಈ ಅವಶೇಷಗಳ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡುವಂತ ನಿಟ್ಟಿನಲ್ಲಿ ಒಂದು ಕಾನೂನು ಇರುವಂತದ್ದು. ಹೀಗಾಗಿ ನಿನ್ನೆ ತಡರಾತ್ರಿ ಈ ಒಂದು ಏನು ಪುರಾತತ್ವ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಆದೇಶ ಕೂಡ ಬಂದಿರುವಂತದ್ದು. ಅದಾದ ನಂತರ ಜಿಲ್ಲಾಡಳಿತ ಈ ಒಂದು ಏನು ನಿರ್ಬಂಧಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಿದ್ರೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಸದ್ಯ ಈಗ ಏನು ನಿನ್ನೆ ಕೂಡ ಸಾಕಷ್ಟು ಜನರು ಈ ಒಂದು ಉತ್ಖನನ ಕಾರ್ಯಕ್ಕೆ ನೋಡುವಂತ ಕುತೂಹಲದಿಂದ ನೋಡೋದಕ್ಕೆ ನೆರೆದಿದ್ರು. ಆದ್ರೆ ಈಗ ಈ ಒಂದು ನಿರ್ಬಂಧಿತ ಪ್ರದೇಶ ಅನ್ನೋ ನಿಟ್ಟಿನಲ್ಲಿ ಈಗ ಸ್ಥಳಕ್ಕೆ ಕೂಡ ಜನರನ್ನ ಯಾರು ಕೂಡ ಇಲ್ಲಿನ ಬರಿಸ್ಕೊಡ್ತಾ ಇಲ್ಲ. ಅಂದ್ರೆ ಸಿಬ್ಬಂದಿಗಳು ಅವರನ್ನ ದೂರ ಸರಿಸ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ಉತ್ಖನನ ಕಾರ್ಯ ಸದ್ಯ ಒಂದ್ ರೀತಿ ಬಿಗಿ ಬಂದೋಬಸ್ತ್ ನಿಟ್ಟಿನಲ್ಲಿ ಉತ್ಖನನ ಕಾರ್ಯ ಮುಂದಾಗ್ತಾ ಇದೆ ಮಧುಸೂದನ್.